ಪತ್ರಕರ್ತ ಪ್ರಕಾಶ್ ಬೆಲ್ಲದವರಿಗೆ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ. ಪ್ರತಿ ವರ್ಷ ಚಾಮರಾಜನಗರ ಜಿಲ್ಲೆಗೆ ಪ್ರತ್ಯೇಕ ಪ್ರಶಸ್ತಿ ನೀಡುವಂತೆ ಜೆಎಸ್ಎಸ್ ಮಹಾವಿದ್ಯಾಪೀಠಕ್ಕೆ ಡಿಯುಡಬ್ಲ್ಯೂಜೆ ಮನವಿ. ಚಾಮರಾಜನಗರದಲ್ಲಿ ಪತ್ರಕರ್ತ ಪ್ರಕಾಶ್ ಬೆಲ್ಲದವರಿಗೆ ಶ್ರೀ ಶಿವರಾತ್ರೀಶ್ವರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಗರದ ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಸೆಮಿನಾರ್ ಹಾಲ್ನಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ 2025ನೇ ಸಾಲಿನ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ಪ್ರಕಾಶ್ ಬೆಲ್ಲದವರಿಗೆ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ, ಜಿಲ್ಲಾಧಿಕಾರಿ ಶ್ರೀರೂಪ, ಜೆಎಸ್ಎಸ್ ಮಹಾವಿದ್ಯಾಪೀಠ ಕಾರ್ಯದರ್ಶಿ ಎಸ್ ಶಿವಕುಮಾರ ಸ್ವಾಮಿ, ಹಿರಿಯ ಪತ್ರಕರ್ತ ಸಿಕೆ ಮಹೇಂದ್ರ ಶಾಲು ಹೊದಿಸಿ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ಎನ್ ಸಿದ್ದಲಿಂಗ ಸ್ವಾಮಿ, ಪ್ರಶಸ್ತಿ ಸ್ವೀಕರಿಸಿದ ಪತ್ರಕರ್ತ ಪ್ರಕಾಶ್ ಬೆಲ್ಲದ್ ಮಾತನಾಡಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಎಸ್ ಲಕ್ಕೂರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ವಂದಿಸುತ್ತಾ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿ ಇರುವ ಗಣ್ಯರು, ಸನ್ಮಾನಿತರು, ಪತ್ರಕರ್ತರು, ಸಭಿಕರು ಹಾಗೂ ಸರ್ವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 2025ನೇ ಸಾಲಿನ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಪತ್ರಿಕಾ ರಂಗವನ್ನು ಪ್ರಜಾಪ್ರಭುತ್ವದ 4ನೇ ಸ್ತಂಭ, ಪ್ರಜಾಸತ್ತೆಯ ಕಾವಲುಗಾರ ಎನ್ನುತ್ತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಷ್ಟೇ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ರಂಗವು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಪತ್ರಿಕೋದ್ಯಮವು ಸಾರ್ವಜನಿಕರಿಗೆ ನಿಖರವಾದ ಮತ್ತು ತಕ್ಷಣವಾದ ಮಾಹಿತಿ ನೀಡುವ ಮೂಲಕ ಜ್ಞಾನವನ್ನು ಹರಡುವ ಕೆಲಸ ಮಾಡುತ್ತಿದೆ. ಇಂದು ಭಾರತದ ಪತ್ರಿಕೋದ್ಯಮವು ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುತ್ತಾ ಇದೆ. ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಜನರ ಆಲೋಚನೆಗಳ ಮೇಲೆ ಪ್ರಭಾವ ಬೀರುವ ಕೆಲಸಗಳನ್ನು ಮಾಡುತ್ತಿವೆ. ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮಾಧ್ಯಮವು ಪ್ರೇರಣೆಯಾಗಿದೆ. ಜನರಿಗೆ ಶಿಕ್ಷಣ ಮತ್ತು ಜಾಗೃತಿ ಜೊತೆಗೆ ಮನರಂಜನೆಯನ್ನು ನೀಡಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಪತ್ರಿಕೋದ್ಯಮ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಪತ್ರಿಕೋದ್ಯಮಿಗಳನ್ನು ಪುರಸ್ಕರಿಸುವ ಸಲುವಾಗಿ ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿಯನ್ನು ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದಿಂದ 2011ರಲ್ಲಿ ಸ್ಥಾಪಿಸಲಾಯಿತು. ಒಂದು ವರ್ಷ ಮೈಸೂರಿಗೆ, ಇನ್ನೊಂದು ವರ್ಷ ಚಾಮರಾಜನಗರ ಜಿಲ್ಲೆಯ ಪತ್ರಕರ್ತರಿಗೆ ಕೊಡಮಾಡುತ್ತಾ ಬರಲಾಗಿದೆ. ಇದುವರೆಗೆ 2 ಜಿಲ್ಲೆಗಳಿಂದ 14 ಜನ ಪತ್ರಕರ್ತರುಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 2025ನೇ ಸಾಲಿನ ಪ್ರಶಸ್ತಿಗೆ ಚಾಮರಾಜನಗರದ ವರ್ತಮಾನ ಪ್ರಾದೇಶಿಕ ದಿನಪತ್ರಿಕೆಯ ಮುಖ್ಯ ವರದಿಗಾರರಾದ ಶ್ರೀ ಎಸ್.ವಿ. ಪ್ರಕಾಶ್ ರವರು ಇದಕ್ಕೆ ಭಾಜನರಾಗಿದ್ದಾರೆ. ಶ್ರೀಯುತರಿಗೆ ನನ್ನ ಅಭಿನಂದನೆಗಳು ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಮಾಧ್ಯಮ ವರ್ಗದವರಿಗೆ ಮತ್ತು ಭಕ್ತಾದಿಗಳಿಗೆ ಮತ್ತು ವೇದಿಕೆಯಲ್ಲಿ ಇರತಕ್ಕಂತಹ ಮುಖ್ಯ ಗಣ್ಯರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ. ಬಹಳ ದೂರ ನಾನು ಎಂದೂ ಪ್ರಶಸ್ತಿಯಿಂದ ಬಿದ್ದವನಲ್ಲ. ಆದರೂ ನನ್ನ ಪತ್ರಿಕಾ ಮಿತ್ರರು ಒತ್ತಾಯ ಮಾಡಿದ್ದು ಪ್ರಶಸ್ತಿ ಸ್ವೀಕರಿಸಲು ಒಪ್ಪಿಕೊಂಡೆ. ಕಾರ್ಯಕಾರಿ ಸಮಿತಿ ನಿರ್ಣಯದಂತೆ ನಿಮ್ಮನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂತ ನಮ್ಮ ಅಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮಿ ಅವರು ಘೋಷಣೆ ಮಾಡಿದಾಗ ನಾನು ಒಂಥರ ಮುಜುಗರದಿಂದ ಬೇಡಿ, ಬೇಕಾದಷ್ಟು ನನ್ನ ಗೆಳೆಯರಿದ್ದಾರೆ, ಇನ್ನು ಅರ್ಹತೆ ಇರೋಂಥ ಪತ್ರಕರ್ತರು ಇನ್ನೂ ಇದ್ದಾರೆ, ಅವ್ರಿಗೆ ಕೊಡಿ, ನನಗೆ ಬೇಡ ಅಂತ ಹೇಳಿದೆ. ಆದರೂ ಅವ್ರು ಯಾರು ಇದನ್ನು ಮಾಡಿದೆ ಭಾಳ ಪ್ರೀತಿಪೂರ್ವಕವಾಗಿ ಒತ್ತಾಯ ಮಾಡಿದ್ರು. ಇಲ್ಲ, ನೀವು ಒಪ್ಕೋಬೇಕು, ನೀವು ಹಿರಿಯರಿದ್ದೀರಿ, ನೀವು ಅರ್ಹತೆ ಇದ್ದೇ ಇದೆ, ಯಾಕೆ ಬೇಡ ಅಂತೀರಿ ಅಂತ ಹೇಳಿದಾಗ ನಾನು ಅವ್ರ ಮಾತನ್ನು ತಿರಸ್ಕರಿಸಲಾಗಿದೆ. ಈ ಪ್ರಶಸ್ತಿಗೆ ಒಪ್ಪಿಕೊಂಡೆ. ಹಾಗಾಗಿ ಇವತ್ತು ಈ ಸನ್ಮಾನಕ್ಕೆ ನಾನು ಪಾತ್ರರಾಗಿದ್ದೇನೆ. ಮತ್ತು ಹಿಂದೆ
ನಾನು 30 ವರ್ಷಗಳ ಸುದೀರ್ಘ ಸೇವೆ ಅವಧಿಯಲ್ಲಿ ವೃತ್ತಿ ಬದ್ಧತೆ ಮತ್ತು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ್ದೇನೆ. ನನ್ನ ತೃಪ್ತಿ ಇದೆ. 1995-96ರಲ್ಲಿ ರೇಷ್ಮೆ ಹಾಡು ಪತ್ರಿಕೆಯಿಂದ ನನ್ನ ವೃತ್ತಿ ಜೀವನ ಆರಂಭವಾಯಿತು. ವರದಿಗಾರನಾಗಿ ಜಾಹೀರಾತು ವಿಭಾಗದಲ್ಲಿ ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಆ ನಂತರ 1998ರ ಆಜುಬಾಜಿನಲ್ಲಿ ಚಾಮರಾಜನಗರ ಜಿಲ್ಲಾ ಕಚೇರಿಯಲ್ಲಿ ಆಂದೋಲನ ಪತ್ರಿಕೆ ಜಿಲ್ಲಾ ವರದಿಗಾರನಾಗಿ ಸೇವೆ ಸಲ್ಲಿಸಿದೆ. ಆಗ ಗೆಳೆಯರಾದ ಬನಶಂಕರ ಆರಾಧ್ಯರೊಂದಿಗೆ ಮತ್ತು ತದನಂತರ ರಾಜೇಶ್ ಬೆಂಡ್ರವಾಡಿ ಅವರೊಂದಿಗೆ ಕೆಲಸ ಮಾಡಿದ್ದೇನೆ. ಆ ನಂತರ 2000 ಇಸವಿಯಲ್ಲಿ ಪ್ರಜಾವಾಣಿ ಪತ್ರಿಕೆ ಆರಂಭ ಆದಾಗ ನನಗೆ ಸ್ವತಂತ್ರವಾಗಿ ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಲು ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ನಾನು ಅನೇಕ ವರದಿಗಳನ್ನು ಮಾಡಿದೆ. ಮತ್ತೆ ನಮ್ಮ ಸಂಪಾದಕರು ಮತ್ತು ನಮ್ಮ ಎರಡನೇ ಗುರುಗಳು, ಯಾಕೆ ಎರಡನೇ ಗುರು ಹರೀಶ್ ಅವರು, ಮೊದಲನೇ ಗುರುಗಳು ನನಗೆ ಕೆ ವೆಂಕಟರಾಜು ಇಂದ ನಾನು ಇವತ್ತು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಓದುಗರ ಅಂತ ಬರ್ಕೊಂಡಿದ್ದೆ. ಆಗ ಅವರು ನನ್ನ ಗಮನ ಸೆಳೆಯಿತು. ನೀವು ಬರೀತಿಯಾಗಿ ನಾವು ಬರೆಯಬಹುದು, ವರದಿಗಾರ ಕೆಲಸ ಮಾಡೋದು ಅಂತ ಅವ್ರು ನನ್ನ ಹುರಿದುಂಬಿಸಿದ್ರು. ಆವಾಗ ನನಗೆ ರೇಷ್ಮೆ ಪತ್ರಿಕೆ ಸಿಕ್ತು. ಆ ಟೈಮಲ್ಲಿ ಅವರು ನಮ್ಮ ಬಾಬಣ್ಣ ಎಡಿ ಸಿಲ್ವಾ, ಪ್ರೊಫೆಸರ್ ಚಿಂತಾಮಣಿ, ಶ್ರೀನಿವಾಸರನ್ನು ಎಲ್ಲರೂ ಸಹ ನನಗೆ ತುಂಬಾ ಸಹಕಾರ ಕೊಟ್ಟರು ಆ ಟೈಮಲ್ಲಿ. ಯಾಕೆಂದ್ರೆ ನಾನು ಅವ್ರ ಗಂಡಿನಾಗೆ ಬೆಳೆದಂತ ಹುಡುಗ. ಇಲ್ಲ ನಾವು ಈ ಪತ್ರಿಕೆ ರಂಗಕ್ಕೆ ಬರ್ಬೇಕಾದ್ರೆ ಹುಡುಗ ಕಾರಣ ನಮ್ಮ ಒಂಥರ 5 ಆರ್ಮಿ ಅಂತ ನಾವು ಯಾವಾಗಲೂ ಜೊತೆ ಅವ್ರ ಗುರುಗಳು ಒಂದು ನಮ್ಮ ಸ್ನೇಹಿತರು ಅವರು. ಯಾಕೆ ಏನೇ ಕೆಲಸ ಮಾಡ್ಬೇಕು ನಾವು ಜೊತೆಗೆ ಸ್ನೇಹಿತರಾಗಿ ಕೆಲಸ ಮಾಡ್ತಾ ಇದ್ರು. ಈಗಲೂ ಅಷ್ಟು ಸ್ನೇಹಿತರಾಗಿ ಇದ್ದೀವಿ. ಅವರು ನಮ್ಮ ವೆಂಕಟ ಗುರುಗಳು ಮತ್ತೆ ಸೇವರು ಅವರು ಅವರಿಂದ ನಾನು ಇಲ್ಲಿ ನಿಂತಿದ್ದೀನಿ. ಎರಡನೇ ಗುರುಗಳು ನಮ್ಗೆ ಹರೀಶ್. ಯಾಕೆ ಅಂತಂದ್ರೆ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡಕ್ಕೆ ಸೇರಿದಾಗ ತುಂಬಾ ಸ್ವಾತಂತ್ರ್ಯ ಕೊಟ್ಟಿದ್ರು ಈಗ ವರದಿ ಮಾಡೋದಕ್ಕೆ. ಆ ಟೈಮಲ್ಲಿ ನಾನು ತನಿಖಾ ವರದಿಗಳು, ಸ್ಕೂಲ್ ಸುದ್ದಿ ಅಂದ್ಬಿಟ್ಟು ದಿನನಿತ್ಯ ಯಾವ್ದು ಒಂದಲ್ಲ ಒಂದು ಸುದ್ದಿ ಮಾಡ್ತಾನೆ ಇದೆ. ಅವ್ರು ಬೈಲೈನ್ ಕೊಡ್ತಾ ಇದ್ರು, ಪ್ರತಿ ದಿನ ಬೈಲೈನ್ ಬರೋದು. ಪ್ರಜಾವಾಣಿ ಮುಖಪುಟದಲ್ಲಿ ಪ್ರಕಾಶ್ ಬೆಲ್ಲದ್ ಅಂತ ನನ್ನ ಜನಕ್ಕೆ ಚಿರಪಡಿಸಲಾಗಲಿಕ್ಕೆ ಅವರು ಕಾರಣ. ಹಾಗಾಗಿ ಎಲ್ಲಾ ಜನರಲ್ಲಿ ಪ್ರಕಾಶ್ ಅಂದ್ರೆ ಯಾರು ಕೊಡ್ತಾರೆ ಬೆಲ್ಲದಂತೆ ಆ ಮಟ್ಟಿಗೆ ಬೆಳೆಯೋದಕ್ಕೆ ನಮ್ಮ ಗುರುಗಳಾದ ಹರೀಶ್ ಅವರು ಈ ಸಂದರ್ಭ ನೆನೆಸ್ಕೊಳ್ಬೇಕು. ಅದಾದ್ಮೇಲೆ ನಮ್ಮ ಸಿ.ಕೆ. ಮಹೇಂದ್ರ ಸರ್ ಅವ್ರ ಕೈಗಳಲ್ಲಿ ಕೆಲಸ ಮಾಡಿದೆ. ಅವರು ಸಹ ಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟು ವಿಜಯವಾಣಿ ಪತ್ರಿಕೆಗಳು ನಾನು ಜಾಹೀರಾತು ಬಗ್ಗೆ ಕೆಲಸ ಮಾಡಿದವರು ಅವರು ತುಂಬಾ ಸ್ವಾತಂತ್ರ್ಯ ಕೂಡ ಮಹಾರಾಜ ಬೆಂಕ್ ಕಟ್ಟಿ ನನ್ನ ಕಂಡಂತೂ ಅವ್ರಿಗೆ ಬಹಳ ಪ್ರೀತಿ ಸಿ.ಕೆ. ಮಹೇಂದ್ರ ಅವ್ರಿಗೆ. ಮತ್ತೆ ಹಾಗಾಗಿ ಅವರ ಇದು ಆಯಿತು. ಅಂದ್ರೆ ನನಗೆ ತೃಪ್ತಿ ತಂದ್ಕೊಟ್ಟದ್ದು ಏನಂದ್ರೆ ವೀರಪ್ಪನ ರಾಜ್ಕುಮಾರ್ ಅಪಹರಣ ಮಾಡಿದ್ರು ವೀರಪ್ಪನ್. ಆ ಸಂದರ್ಭದಲ್ಲಿ ನಾವೆಲ್ಲ ಸ್ನೇಹಿತರು ಆ ರಾಜ್ಯದಲ್ಲಿ ಇರ್ಬೋದು. ನಾವು ಸಿ.ಕೆ. ಮಹೇಂದ್ರ ಅವರು ಬರ್ತಾ ಇರುವಾಗ ಅವರು ವರದಿಗಾರರಾಗಿದ್ರು ವಿಜಯ ಕರ್ನಾಟಕ ಚಾಮರಾಜನಗರ ಇದರಲ್ಲಿ. ನಾವೆಲ್ಲ ಸೇರಿ ಕಾಡು ಮೇಲೆ ಎಲ್ಲ ಸುತ್ತಾಡಿದ್ವಿ. ಆ ಟೈಮ್ ಕಲ್ಮಲೆ, ಡಿಪ್ಪಮ್ಮು, ಪುಡಿಗೂರು, ಗಾಜಿಮೂರು ಆ ಕಡೆ ಎಲ್ಲ ದಿನ ಓಡಾಡ್ತಾ ಇತ್ತು. ಅದೊಂದು ನಮಗೆ ಹೊರಟೆ ಮಾಡೋದಕ್ಕೆ ತುಂಬಾ ನಮಗೊಂದು ಅವಕಾಶ ಸಿಕ್ತು ಆ ಇದ್ರ ಮೇಲೆ. ಅದಾದ್ಮೇಲೆ ಇನ್ನೊಂದು ಏನು ಪ್ರಮುಖವಾಗಿ ವೀರಪ್ಪನ ನಾಗಪ್ಪನವರ ಅಪಹರಣ ಇತ್ತು. ಆ ಸಂದರ್ಭದಲ್ಲಿ ಒಳ್ಳೆ ಆಯ್ತಾ ಇತ್ತು. ಮತ್ತೆ ಕೆಲವು ಸ್ಕೂಲ್ ಸುದ್ದಿಗಳು ಮಾಡ್ತಾ ಇತ್ತು. ಅದು ಮುಕ್ತ ಸ್ವಾತಂತ್ರ್ಯ ಇತ್ತು ಪತ್ರಿಕಾ ರಂಗದಲ್ಲಿ. ಯಾಕೆ ನಮಗೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದು ಸಂಪಾದಕರು. ಪ್ರಕಾಶ್ ಸುದ್ದಿ ಸರಿಯಾಗಿದೆ ಅಂತ ಕೊಡ್ತಾ ಇದ್ರು. ನಾವು ಆ ಥರ ಸುದ್ದಿನೂ ಮಾಡ್ತಾ ಇದ್ವು ಆ ಟೈಮ್ನಲ್ಲಿ. ಯಾರಿಗೂ ಬಿಟ್ಕೊಡ್ತಿಲ್ಲ. ಯಾವ ರಾಜಕಾರಣಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿರ್ಭೀತಿಯಿಂದ ನಾವು ಸುದ್ದಿ ಮಾಡ್ತಾ ಇದ್ವು ಅವ್ರಿಂದ. ಅದು ಯಾಕೆಂದ್ರೆ ಸತ್ಯ ಇತ್ತು, ಸುಳ್ಳೇನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಆ ಟೈಮಲ್ಲಿ ನಮ್ಗೆ ಅದೊಂದು ಇದಾಯ್ತು. ಮತ್ತೆ ಅದೇ ಮಾಡುವ ಸಂದರ್ಭದಲ್ಲೂ ಕೂಡ ನಮ್ಮ ರೇಷ್ಮೆ ನಾಡು ಪತ್ರಿಕೆಯವರು ಮತ್ತು ನಮ್ಮ ಶ್ರೀನಿವಾಸು ಬಹಳ ಸಹಕಾರ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಪ್ರಕಾಶ್ ಅವ್ರನ್ನ ನೆನ್ಕೋತಾ ಇದ್ವಿ. ಬಹುಶಃ ಅವ್ರಿಗೆ ಪ್ರಜಾವಾಣಿ ಪತ್ರಿಕೆ ಬೆಲ್ಲದಂತ ಹರೀಶ್ ಅವರು ಹಂಚಿಕೊಟ್ಟು ಅಂತ ಅನ್ಸುತ್ತೆ. ಆಗ ರಾಜಕಾರಣದಲ್ಲಿ ಪ್ರಕಾಶ್ ಬೆಲ್ಲದ್ದು, ಅರವಿಂದ್ ಬೆಲ್ಲದ್ ಅವರ ಹೆಸರುಗಳು ಕೇಳ್ತಾ ಇದ್ವು. ಆಗ BS ಹರೀಶ್ ಅಂತ ನಮ್ಮ ಹಿರಿಯರು ಪ್ರಜಾವಾಣಿಯ ಸಂಪಾದಕರಾಗಿದ್ರು. ಅವರು ಪ್ರಕಾಶ್ ಅದಿದ್ರೆ ಇಲ್ಲಿ ಪ್ರಕಾಶ್ ಬೆಲ್ಲದಂತ ಕೊಟ್ಟಿದ್ದೆ ನನಗೆ ಸರಿ. ಅಲ್ಲಿಂದ ಈಚೆಗೆ ಅವ್ರ ಹೆಸರು ಪ್ರಕಾಶ್ ಬೆಲ್ಲದಂತಾನೆ ಪ್ರಚಾರಕ್ಕೆ ಬಂತು. ಈಗ ಯಾರು ಪ್ರಕಾಶ್ ಅಂದ್ರೆ ಗೊತ್ತಾಗಲ್ಲ, ನೀವು ಬೆಲ್ಲದಂದ್ರೆ ಗೊತ್ತಾಗುತ್ತೆ. ಪ್ರಕಾಶ್ ಹೇಳಿದ್ರೆ ಪರವಾಗಿಲ್ಲ. ಚಾಮರಾಜನಗರ ಬೆಲ್ಲದಂದ್ರೆ ಬೆಂಗಳೂರಿನವ್ರಿಗೂ ಗೊತ್ತಾಗುತ್ತೆ, ಮೈಸೂರು ಪತ್ರಕರ್ತರಿಗೂ ಗೊತ್ತಾಗುತ್ತೆ. ಸೈಲೆಂಟ್ ಆಗಿದ್ದು ಒಬ್ಬ ಪತ್ರಕರ್ತ ಏನೆಲ್ಲವನ್ನ ನಡೆಸಬಹುದು ಮತ್ತು ಇಷ್ಟೆಲ್ಲ ಚಿರಪರಿಚಿತ ಆಗ್ಬೋದು ಅನ್ನೋದಕ್ಕೆ ಪ್ರಕಾಶ್ ಅವರು ಸಾಕ್ಷಿ. ಬಹುಶಃ ಮೈಸೂರು ಮತ್ತು ಚಾಮರಾಜನಗರದ ಯಾವ ಪತ್ರಕರ್ತರು ಕೂಡ ಅವ್ರ ಬಗ್ಗೆ ತಕರಾರಿಲ್ಲ ಅಂತ ನಾನು ಭಾವಿಸ್ತೀನಿ. ಪ್ರಕಾಶ್ ಹಿಂಗ್ ಮಾಡಿದ್ರಪ್ಪ ಹಿಂಗಂದ್ರು ಅಂತ
ಅಂತ ಯಾವ ಪತ್ರಕರ್ತರಿಗೂ ಅವ್ರ ಬಗ್ಗೆ ತಕರಾರು ಇರಲಾರದು. ಇದೇ ಸರ್ ನೀವು ಹೇಳ್ಬೇಕು. ನೀವು ಸಾರ್ವಜನಿಕ ಜೀವನದಲ್ಲೂ ಕೂಡ ಪ್ರಕಾಶ್ ಅವರ ಅಸೈನ್ಮೆಂಟ್ ಹೋದ್ರು ಅಂದ್ರೆ ಯಾರ ಬಗ್ಗೆನೂ ತಕರಾರು ಮಾಡ್ತಾರಲ್ಲ, ಅವ್ರ ಪಾಡು ಅವ್ರ ಕೆಲಸ ಅವ್ರು ಅಷ್ಟೇ. ಆ ಸಜ್ಜನಿಕೆಯಿಂದ ಪ್ರತಿ ವರ್ಷ PSC ಪತ್ರಕರ್ತರಿಗೆ ಕೊಡಬೇಕು ಅಂತ ನಾವು ಲಿಖಿತವಾಗಿ ಮನವಿ ಕೊಡ್ತಾ ಇದ್ದೀವಿ. ಈ ಮನವಿನ ಸುತ್ತೂರು ಶ್ರೀ ಅವರ ಗಮನಕ್ಕೆ ತಂದು ಇದನ್ನ ಜಾರಿಗೊಳಿಸಬೇಕು ಅಂತ ಈ ಬೇಡಿಕೆ ನಮ್ಮದು ಕಳೆದ 10 ವರ್ಷದ ಬೇಡಿಕೆ ಇದು. ಹೀಗಾಗಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ನಾವು ಮನವಿ ಮಾಡ್ಕೊಂಡು ಅವರ ಲಿಖಿತವಾಗಿ ಒಂದು ಮನವಿ. ಇದಲ್ಲದೆ ಈ ಪ್ರಶಸ್ತಿಯನ್ನ ಸುತ್ತೂರು ಮಠವು ಪ್ರತಿಷ್ಠಿತ ಸಂಸ್ಥೆ ಆಗಿದ್ದು ನಮ್ಮ ಸಂಘದ ಆಶ್ರಯದಲ್ಲಿ, ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಈ ಪ್ರಶಸ್ತಿನ ಪ್ರದಾನ ಮಾಡ್ತಾ ಇರೋದು ನಮ್ಮ ಸಂಘದ ಹೆಗ್ಗಳಿಕೆ. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿದ್ದು 10,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ಪತ್ರಕರ್ತರ ಸಂಘದ ಎಲ್ಲಾ ಸಂಘಟನೆಗಳಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರಬಲ ಸಂಘಟನೆ ಆಗಿದೆ. ಈ ಸಂಘದ ಆಶ್ರಯದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠವು ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ನಮ್ಮ ಸಂಘದ ಹೆಗ್ಗಳಿಕೆ. ಈ ನನ್ನ ಅವಧಿಯಲ್ಲಿ ಒಬ್ಬ ಕಳೆದ 30 ವರ್ಷಗಳಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಪತ್ರಿಕಾ ರಂಗದಲ್ಲಿ ವಿವಿಧ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದವರ ಪ್ರಕಾಶ್ ಅವರನ್ನ ನಾವು ಆಯ್ಕೆ ಮಾಡಿದಾಗ ವಿದ್ಯಾಪೀಠವೂ ಸಹ ಎಲ್ಲ ಮತ್ತು ಜಿಲ್ಲೆ ಯಾರೊಬ್ಬ ಪತ್ರಕರ್ತರು ಮತ್ತು ಸಂಘ ಸಂಸ್ಥೆಯವರು ಸಹ ಬೆರಳು ಮಾಡಿ ತೋರಿಸಿದ ನಿಮ್ಮ ಆಯ್ಕೆ ಅತ್ಯುತ್ತಮವಾಗಿದೆ ಅಂತಾನೆ ಅಭಿನಂದಿಸಿದ್ರು. ಹೀಗಾಗಿ ನಾನು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಒಬ್ಬ ಅತ್ಯುತ್ತಮ ವರದಿಗಾರನ ಮತ್ತು ಕ್ರಿಯಾಶೀಲ ಪತ್ರಕರ್ತರನ್ನ ಮತ್ತು ತಮ್ಮ ಅತ್ಯುತ್ತಮ ವರದಿಗಾರನ ಆಯ್ಕೆ ಮಾಡಿದ ಖುಷಿ ನಮ್ಮ ತಂಡಕ್ಕೆ ಬರುತ್ತೆ. ಈ ಪ್ರಶಸ್ತಿನ ಸ್ವೀಕರಿಸಿದ ಪ್ರಕಾಶ್ ಅವರಿಗೆ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದ ಪರವಾಗಿ ಅಭಿನಂದಿಸ್ತೇನೆ. ಅದೇ ರೀತಿ ನಾನು ಮತ್ತು ಲಕ್ಕೂರ್ ಪ್ರಸಾದ್ ಅವರು ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸ್ತೀವಿ. ಅತ್ಯಂತ ಆತ್ಮೀಯರು. ಕಾರಣ ಏನಂತಂದ್ರೆ ನಾವು ನಮ್ಮ ತಾಲೂಕಿನ ಹಿರಿಯರು, ಅವರು ಬಣಜಿಯ ಸಮಾಜದವರು. ಹೊಸ ಜನಾಂಗ ನಮ್ಮ ಎಳಂದೂರಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ನಾನು ತಿಳ್ಕೊಂಡ್ರೆ ಅವರು ನಮ್ಮಲ್ಲಿ ಟೌನಲ್ಲಿದ್ದಾರೆ, ಎಣ್ಣೆ ಚಿತ್ರದಲ್ಲಿದ್ದಾರೆ, ಮತ್ತು ನಾಗೋಳಿದ್ದಾರೆ, ಎಲ್ಲ ಕಡೆದಿದ್ದಾರೆ. ನನಗೆ ನನ್ನ ರಾಜಕೀಯವನ್ನು ತೋರಿಸ್ಕೊಟ್ಟಂತಂದರೆ ಶಾಸಕರಾಗಿ ರಾಜಕೀಯ ಬಗ್ಗೆ ಇದ್ರೂ ಶಾಸಕರಾಗಿ ಕಾರ್ಮಿಕರಾದ ನನ್ನ ಲಾಯರಂತ ಅಂಗಿ ಸುಬ್ರಹ್ಮಣ್ಯರು, ಇವರೆಲ್ಲ ಸಂಬಂಧಿಕರು. ಮತ್ತು ಇವರು ಮಾವಿಂದರು ನಮ್ಮ ಯಾದೂರವರು, ನಂಜುಂಡಪ್ಪ, ಚೀಕಪ್ಪ, ಅಪ್ಸಟಪ್ಪ, ಕೃಷ್ಣಪ್ಪ, ರಾಜಪ್ಪ, ಇವರೆಲ್ಲ ಆ ಕಾಲದಲ್ಲಿ ಶ್ರೀಮಂತರು. ಎಳಂದೂರಿನಲ್ಲಿ ಆವತ್ತಿನ ಕಾಲದಲ್ಲಿ ವ್ಯಾಪಾರಸ್ಥರಿದ್ದರೆ ಬಂಡಿನ ಸಮಾಜದವರು. ನಾವೆಲ್ಲ ಅವರಲ್ಲಿ ಭಾಳ ವ್ಯವಸಾಯಿಗಳು ಆಸ್ತಿವಂತವಾಗಿದ್ದರು. ಅವರಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಕೂಲಿ ಮಾಡ್ಕೊಂಡಿದ್ದಂಥ ಜನ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಬಹುಶಃ ಆವತ್ತಿನ ಪರಿಸ್ಥಿತಿಯನ್ನು ನಾವು ನೆನೆಸ್ಕೊಂಡ್ರೆ ಅವರು ಆವತ್ತಿನ ಕಾಲದಲ್ಲಿ ಶ್ರೀಮಂತರು. ಮುಖ್ಯವಾಗಿ ನಾನು ಇಲ್ಲಿಗೆ ಶಾಸಕರಾಗಿ ಬಂದಂಥ ಕಾಲದಲ್ಲಿ ಎಲ್ಲರೂ ನನಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ನನಗೆ ಒಂದು ರೀತಿಯ ನನಗೆ ಸಹಕಾರವನ್ನು ನೀಡಿ, ಹಾಗಾಗಿ ಸಂಘಟನೆ ನಾನು ಕಾರ್ಯಕ್ರಮ ಬರಲ್ಲ, ನಾನು ಎಲ್ಲೇ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗ್ತಿದ್ದ ಕಾರ್ಯಕ್ರಮ ಕ್ಯಾನ್ಸಲ್ ಆದಂತ ನನ್ನ ಯೋಗ್ಯತೆ ಗೊತ್ತಿಲ್ಲ. ಆಮೇಲೆ ಓದಿ ಬೆಳ್ಳಾದವ್ರಿಗೆ ಭಾಳ ಸಂತೋಷ ಇದೆ. ನನಗೆ ಈ ಒಂದು ಅವಕಾಶ ದೊರಕಿಸ್ಕೊಟ್ರಲ್ಲ. ಯಾರೇ ಆಗಿರಲಿ, ಯಾವುದೇ ಕೆಲಸ ಪ್ರಾಮಾಣಿಕವಾಗಿ ಮಾಡ ಸೇವೆಯನ್ನು ಸಲ್ಲಿಸ್ತದೆ, ಎಲ್ಲೋ ಒಂದು ಕಡೆ ಫಲವನ್ನು ನೀಡಿದೆ ಅಂದರೆ ಎಲ್ಲರ ಸಹಕಾರ ಸಿಗ್ತದೆ. ಹಾಗಾಗಿ ಬೆಲ್ಲದವರು ಮೊದಲು ಸ್ವಲ್ಪ ಬೆಲ್ಲದ ಅಂತಿದ್ದವರು ನಾನು ನೋಡಿದೆ. ಅವರು ಸ್ವಲ್ಪ ಬೆಲ್ಲವನ್ನು ವ್ಯಾಪಾರ ಮಾಡ್ತಿದ್ದವರಾಗಿದ್ದರು. ಹಾಗಾಗಿ ಅವ್ರನ್ನ ಬೆಲ್ಲದ ಅಂತ ಕರೀತಾರೆ. ಅವರು 1996ರಲ್ಲಿ ಪತ್ರಿಕಾ ಮಾಧ್ಯಮದ ಕಾರ್ಯಕರ್ತರು 30 ವರ್ಷದಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಇವತ್ತು ಸುತ್ತೂರು ಶ್ರೀಗಳು ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇರೋದು ನನಗೆ ಸಂತೋಷವಾಗಿದೆ. ಅವರ ಸೇವೆ ಇನ್ನೂ ಹೆಚ್ಚು ಮುಂದುವರಿಯಲಿ. ಅವರ ಸಮಾಜದ ಚಟುವಟಿಕೆಯಿಂದ ಅವರ ಸೇವೆ ಎಲ್ಲರೂ ದೊರಕುವಂತ ಪತ್ರಿಕಾ ರಂಗನ ನಾವು ಒಟ್ಟಾಗಿ ನಡೆಸಕ್ಕಾಗಲ್ಲ. ಪ್ರಾಮಾಣಿಕರಿದ್ದರೆ ಯಾರೇ ನೇತೃತ್ವ ಮಾಡಿದೆ ತಿಳಿರ್ತಕ್ಕಂಥದ್ದು, ಒಳ್ಳೆಯವ್ರನ್ನ ಇಳಿಸಿರ್ತಕ್ಕಂಥದ್ದು, ಈ ಕೆಲಸ ಎರಡನ್ನೂ ಮಾಡ್ತಕ್ಕಂಥದ್ದು ಪತ್ರಿಕಾ ರಂಗ. ಎಲ್ಲರೂ ಅಂತ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಅವರು ನಮ್ಮ ಹೌಸಿಂಗ್ ಬೋರ್ಡ್ನಲ್ಲಿ ರಾಮಸಮುದ್ರದ ನಾವೇನು ಕುಲ್ಮೆ ರಸ್ತೆ ಇದರ ಪಕ್ಕದಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ನಾನು ಅವ್ರ ಮನೆಯಲ್ಲೆಲ್ಲ ಊಟ ಎಲ್ಲ ಮಾಡಿದ್ದೀನಿ. ಹೊಸ ನನಗೆ ಆಗಾಗ ಅವರು ಸಲಹೆಯನ್ನು ಕೊಡ್ತಾರೆ, ನೋಡಿ ಈ ಕಡೆ ಇದೇನಾಗೋದಲ್ಲಿ ಇಂಥ ವ್ಯವಸ್ಥೆ ಇದೆ ಅಂತ. ಒಂದು ಸ್ವಲ್ಪ ಬೇಕು ನಮಗೆ, ಯಾಕೆ ನಮಗೆಲ್ಲವೂ ಕಾಣುತ್ತೆ, ನಮಗೆಲ್ಲ ಎಲ್ಲನೂ ಕಾಣ್ಬಿಡುತ್ತೆ ಅಂತ ಹೇಳೋಕ್ಕಾಗ. ಅವ್ರ ಪತ್ರಿಕೆಯಲ್ಲಿ ಒಳ್ಳೆಯದಾಗಿ ಹೇಳಿ, ಕೆಟ್ಟದಾಗಿ ಹೇಳಿದರೆ, ಒಳ್ಳೇದು ಹೇಳಿದರೆ
ಒಂದು ಕಡೆ ಸಂತೋಷ ಪಡೋದಪ್ಪ ಏನೋ ಒಂದು ಕಡೆ ತುಂಬ್ತೀವಿ ಕೆಟ್ಟದೇನಿದೆ ಏನೇನು ಬೇರೆ ಈ ಥರ ಅನ್ಯಾಯ ಆಗಿದೆ ನಿಮ್ಮ ನಾನು ತಿದ್ಕೊಳ್ಳೋಕ್ಕಾರು ನನ್ನಂಥ ರಾಜಕಾರಣಿಗೆ ಒಂದು ಅವಕಾಶ ಇದೆ ಎಲ್ಲರೂ ಬಿಡಿ ನಮ್ಮ ಜಿಲ್ಲೆ ರಾಜ್ಯ ಇರ್ಬೋದು ತಾಲೂಕು ಇರ್ಬೋದು ಅದರ ಬೆಳಕನ್ನು ಚೆಲ್ತಕ್ಕಂಥದ್ದು ಅದನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನ ಈ ಪತ್ರಿಕಾ ರಂಗ ಮಾಡ್ತದೆ ಅಂಥ ಕೆಲಸವನ್ನು ನಮ್ಮ ಪ್ರಕಾಶ್ ಬೆಲ್ಲದವರು ಮಾಡಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಗವಂತ ಅವರಿಗೆ ಹೆಚ್ಚು ಇನ್ನು ಮುಂದೇನು ಹೆಚ್ಚು ಆಯುಷ್ಯವನ್ನು ಕೊಡಲಿ, ಅವರವರ ಕುಟುಂಬ ಒಳ್ಳೆಯದಾಗಿ ಬೆಳೀಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗಿಂತ ಒಂದು ಅವಕಾಶ ಕೊಟ್ಟೋದಕ್ಕಾಗಿ ಈ ಒಂದು ಪ್ರಶಸ್ತಿ ಕೊಡ್ತಾ ಇರೋದು ಏನು ಶ್ರೀ ಶಿವರಾತ್ರೀಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಅನ್ನೋದು ಇದೊಂಥರ ಅಂದರೆ ನನಗೆ ನಿನ್ನೆ ಅವ್ರು ಕಾಲ್ ಮಾಡ್ದಾಗ ಹೇಳ್ತಾ ಇದ್ರು ಕಳೆದ ಬಾರಿ ಮೈಸೂರು ಜಿಲ್ಲೆಗೆ ಸಿಕ್ತು, ಈ ಬಾರಿ ನಮ್ಮ ಜಿಲ್ಲೆಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದ್ರದ್ದು ಒಂದು ಪಾರ್ಟ್ ಆಗೋದಕ್ಕೆ ನನಗೆ ತುಂಬ ಖುಷಿ ಅಂತ ಇದೆ. ಯಾಕಂದರೆ ನಾನು ಬಂದ ಮೇಲೆ ನಮ್ಮ ಜಿಲ್ಲೆಗೆ ಸಿಕ್ತು ಅಂತ ಹೇಳೋದು ಅದೇ ನನಗೊಂದು ಖುಷಿಯ ವಿಷಯ. ಈಗ ಇದು ನಾನು ಇಲ್ಲಿ ಬಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ಚಾಮರಾಜನಗರ ಜಿಯೋಗ್ರಫಿಕಲಿ ತುಂಬ ದೊಡ್ಡ ಜಿಲ್ಲೆ. ಅಂದರೆ ಎಷ್ಟು ಅಂತ ಹೇಳಿದ್ರೆ ಕಾಡಲ್ಲಿ ಇರುತ್ತೆ, ನಮ್ಮ ತುಂಬ ಟ್ರೈಬಲ್ ಒಂದು 160 ವಿಲೇಜ್ಗಳು ನಮ್ಮ ಹಾಡಿಗಳಲ್ಲಿದೆ. ಅಂದರೆ ವಿಲೇಜ್ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿದೆ. ಅಂಥ ಕಡೆ ಹೋಗ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಹೋಗಿ ವರದಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೊಂದು ಶ್ಲಾಘನೀಯ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನಮ್ಮ ಜಿಲ್ಲಾಡಳಿತದ ಗಮನಕ್ಕೆ ಬರೋದಿಲ್ಲ. ತಾವೇನು ವರದಿ ಮೂಲಕ ನಮಗೆ ಕೊಡ್ತೀರಾ, ಸಾವಿರಾರು ಜನಕ್ಕೆ ಅದು ಅನುಕೂಲ ಆಗುತ್ತೆ. ಇದರಿಂದ ನಮಗೆ ನೀವೇನು ಅಂತ ಹೇಳಿದ್ರೆ ಜಿಲ್ಲಾಡಳಿತಕ್ಕೆ ಇವಾಗ ಒಂದು ಪೂರಕ ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂತ ನಾನಾದರೂ ಭಾವಿಸ್ತೀನಿ. ನಮ್ಮ ರಾಜ್ಯದ ಏನೇ ಒಂದು ಇದಿದೆ ಅಂದರೆ ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಮಾಧ್ಯಮ ರಂಗ ನಮಗೆ 4ನೇ ಅಂಗ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅವರು ನಮಗೆ ಪ್ರತಿಯೊಂದರಲ್ಲೂ ಸಣ್ಣ ಸಣ್ಣ ನಮ್ಮ ಎಲ್ಲೆಲ್ಲಿ ಏನೇನು ವಿಷಯ ಗೊತ್ತಾಗೋದಿಲ್ಲ ಅದನ್ನು ಅವರು ಹೇಳ್ತಾರೆ ಅಂತೇಳಿ ನಾನು ಈ ಜಿಲ್ಲೆಗೆ ಬಂದಾಗಿಂದಲೂ ತಮ್ಮ ಪತ್ರಿಕೆಗಳನ್ನು ರೆಗ್ಯುಲರ್ ಆಗಿ ಮಾರ್ನಿಂಗ್ ಅರ್ಧ ಗಂಟೆ ನಾನು ನಿಮ್ಮ ಪತ್ರಿಕೆಗಳನ್ನೆಲ್ಲ ಓದ್ತೀನಿ. ಕೆಲವೊಂದು ಬಾರಿ ನಾ ಪತ್ರಿಕೆ ಓದ್ಬಿಟ್ಟು ಬೆಳಗ್ಗೆ ಹೊರಡುವಾಗ ಹೇಳ್ತೀನಿ ಇಂಥ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಡ್ರೈವರಿಗಿರ್ಬೋದು, ಗನ್ಮನಿಗಿರ್ಬೋದು. ಯಾಕೆ ಅಂತ ಅವರಿಗೂ ಗೊತ್ತಿರೋದಿಲ್ಲ. ಯಾಕಂದ್ರೆ ನಿಮ್ಮ ಪತ್ರಿಕೆ ವರದಿ ಮೇಲೆ ಹೋಗ್ಬಿಟ್ಟು ನಾನು ಅಲ್ಲಿ ಇನ್ಸ್ಪೆಕ್ಷನಿಗೆ ಹೋಗಿರ್ತೀನಿ. ಅದರಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯೋದಕ್ಕೂ ಕಾರಣ ಆಗಿದೆ ಅಂತ ಹೇಳ್ತೀನಿ. ಸೊ ಈ ನಿಟ್ಟಿನಲ್ಲಿ ಇವತ್ತು ಪ್ರಶಸ್ತಿ ವಿಜೇತರಾದ ಪ್ರಕಾಶ್ ಬೆಲ್ಲದವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಕೊನೆಯದಾಗಿ ಏನು ಹೇಳೋದು ಅಂತ ಹೇಳಿದ್ರೆ ನಮ್ಮ ಇವಾಗ ಮಾಧ್ಯಮ ಹೇಗಾಗಿದೆ ಅಂತ ಹೇಳಿದರೆ ನಿಖರತೆ ಏನಿದೆ ಅದಕ್ಕಿಂತಲೂ ವೇಗಕ್ಕೆ ಜಾಸ್ತಿ ಇದಿದೆ. ಹಾಗೆ ನಾನು ಮಾಧ್ಯಮದವರಿಗೆ ಕೇಳ್ಕೊಳ್ಳೋದೇನು ಅಂದರೆ ತಾವು ಯಾವುದೇ ಒಂದು ಪ್ರಸಾರ ಮಾಡಬೇಕಾದ್ರೂ ಅದು ಸತ್ಯತೆಯಿಂದ ಕೇಳಿ ಅಂದರೆ ಪ್ರಸಾರ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಯಾಕಂದರೆ ಇದರಿಂದ ನಮ್ಮ ಸಮಾಜದ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಹಾಗಾಗಿ ನಾನು ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನೀವು ನಮ್ಮ ಜಿಲ್ಲೆಯ ಪೂರಕ ಶಕ್ತಿಯಾಗಿದ್ದೀರಾ. ನಮ್ಮ ಜಿಲ್ಲೆಯ ಪ್ರತಿಯೊಂದು ಸಣ್ಣದೇನೇ ಇದೆ, ಈಗ ಪರಿಸರ ಬಗ್ಗೆ ಇರ್ಬೋದು, ನಮ್ಮ ಕಲ್ಚರ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ದೇಶಕ್ಕೆಲ್ಲ ಗೊತ್ತಾಗಬೇಕು ಅಂದರೆ ಯು ಆರ್ ದ ಬೇಸ್. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ತಾವು ಚೆನ್ನಾಗಿ ನಮಗೆಲ್ಲ ಒಂದು ಪೂರಕ ಶಕ್ತಿಯಾಗಿ ಕೆಲಸ ನಿರ್ವಹಿಸ್ತೀರಾ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಕಂಗ್ರ್ಯಾಚುಲೇಟ್ ಅವರಿಗೆ.